ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಮೊದಲ ಸುದ್ದಿ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಕಾರ್ಯಾಚರಣೆಯ ಸುದ್ದಿ. ಧರ್ಮಸ್ಥಳ ರಹಸ್ಯವನ್ನ ಭೇದಿಸೋ ಕೆಲಸ ಕಳೆದ ವಾರದಿಂದ ಎಸ್ಐಟಿ ನಡೆಸ್ತಾ ಇದೆ. ಧರ್ಮಸ್ಥಳದಲ್ಲಿ ತನಿಖೆಯ ಅಖಾಡಕ್ಕೆ ಎಸ್ಐಟಿ ಇಳಿದಿದೆ. ಅನಾಮಿಕ ದೂರುದಾರ ಮಾರ್ಕ್ ಮಾಡದಂತ 13 ಸ್ಪಾಟ್ಗಳಲ್ಲಿ ಈಗಾಗಲೇ 10 ಸ್ಪಾಟ್ಗಳನ್ನ ಅಗ್ದಿದ್ದಾಗಿದೆ. ಇವತ್ತು ನಡಿಬೇಕು 11, 12, 13ನೇ ಸ್ಪಾಟಿನ ರಹಸ್ಯ ಏನು ಅಂತ. ಅಲ್ಲಿಗೆ ಧರ್ಮಸ್ಥಳ ರಹಸ್ಯ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಕಳೆದ ವಾರ 10 ಗುಂಡಿಗಳ ಶೋಧ ಕಾರ್ಯ ನಡೆಯಿತು. ಕಳೆದ ಶನಿವಾರದ ತನಕ ನಿನ್ನೆ ಭಾನುವಾರ ಯಾವುದೇ ಕಾರ್ಯಾಚರಣೆ ನಡೆದಿಲ್ಲ. ಒಂದು ತಾತ್ಕಾಲಿಕ ಬ್ರೇಕ್ ಅನ್ನ ಕೊಟ್ಟಿದ್ರು, ಒಂದು ಸ್ಮಾಲ್ ಬ್ರೇಕ್ ತಗೊಂಡ್ರು ನಿನ್ನೆ ಇಡೀ ದಿನ. 10 ಪಾಯಿಂಟ್ಗಳಲ್ಲಿ ಅಗದಾಗ ಎಷ್ಟು ಅಸ್ಥಿಪಂಜರದ ಅವಶೇಷಗಳು ಸಿಕ್ತು? ಕೇವಲ 1 ಪಾಯಿಂಟ್ ನಲ್ಲಿ, ಅದು 6ನೇ ಪಾಯಿಂಟ್. ಅಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷ ಸಿಕ್ಕಿತು. ಆತ ಮಾರ್ಕ್ ಮಾಡೋವಾಗ್ಲೂ ಕೂಡ ಅನಾಮಿಕ ದೂರುದಾರ ಈ 13 ಸ್ಪಾಟ್ಗಳನ್ನ ಏನ್ ಮಾರ್ಕ್ ಮಾಡೋವಾಗ್ಲೂ ಕೂಡ ಆತ ಬಹಳ ಆತ್ಮವಿಶ್ವಾಸದಿಂದ ಆ ಜಾಗಗಳನ್ನ ಗುರುತು ಮಾಡಿದ್ದ. ಅದರಲ್ಲಿ ಮೊದಲ ಜಾಗ ಏನಾಗಿದ್ರು ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ, ಸಿಕ್ಕೇ ಸಿಗುತ್ತೆ ಅಂತ. ಮೊನ್ನೆ ಆಗದಂತ 9, 10 ಸ್ಪಾಟ್ನ ಬಗ್ಗೆಯೂ ಕೂಡ ಆತನಿಗೆ ಬಹಳ ಕಾನ್ಫಿಡೆನ್ಸ್ ಇತ್ತು. ಎಲ್ಲಾ ಜಾಗದ ಮೇಲೆಯೂ ಆತನಿಗೆ ವಿಶ್ವಾಸ ಇತ್ತು. ಆದ್ರೆ ಕೆಲವು ಪಾಯಿಂಟ್ಗಳ ಬಗ್ಗೆ ಅಂತೂ ಆತನಿಗೆ ಅತಿಯಾದ ಆತ್ಮವಿಶ್ವಾಸ ಇತ್ತು. ಇಲ್ಲ ಅಸ್ಥಿಪಂಜರ ಸಿಕ್ಕೇ ಸಿಗತ್ತೆ ಅಂತ. ಬಟ್ ಆ ಯಾವ ಜಾಗದಲ್ಲೂ ಸಿಕ್ಕಿಲ್ಲ. 6ನೇ ಸ್ಪಾಟ್ ಅಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದೆ. 25 ಮೂಳೆಗಳನ್ನ ಕಲೆಕ್ಟ್ ಮಾಡಲಾಗಿದೆ. FSL ಕಳಿಸಿದ್ದಾರೆ. ಅದರ ರಿಪೋರ್ಟ್ ಬರಬೇಕು. ಅದಕ್ಕಿಂತ ಮುಂಚೆನೆ ಅಧಿಕಾರಿಗಳು ತನಿಖೆ ಕೂಡ ಶುರು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆ ನಂತರ 6ನೇ ದಿನದ ಆಪರೇಷನ್. ಇವತ್ತೇ 3 ಜಾಗದ ರಹಸ್ಯ ಹಾಗಾದ್ರೆ ಬಯಲಾಗತ್ತಾ? ಒಂದು ಕಡೆ 6ನೇ ಸ್ಪಾಟ್ ಅಲ್ಲಿ ಏನ್ ಅವಶೇಷಗಳು ಸಿಕ್ತೋ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಇವತ್ತು 11, 12, 13 ಈ 3 ಸ್ಪಾಟ್ಗಳ ಕಾರ್ಯಾಚರಣೆ ನಡೆಯುತ್ತೆ. 6ನೇ ದಿನದ ಆಪರೇಷನ್ ಇವತ್ತು ನಡೀತಾ ಇರೋದು. ಇವತ್ತೇ 3 ಜಾಗದ ರಹಸ್ಯ ಬಯಲಾಗತ್ತಾ? ಇದನ್ನ ನೋಡ್ಬೇಕು. ಯಾಕಂದ್ರೆ ಪ್ರತಿದಿನ ಇಂತಿಷ್ಟೇ ಸ್ಪಾಟ್ಗಳು ಅಂತ ಆಗದಿಲ್ಲ. ಮೊದಲ ದಿನ 1ನೇ ಸ್ಪಾಟ್ ಮಾತ್ರ ಆಗದಿದ್ರು. ಅದಾದ ನಂತರ ಕ್ರಮವಾಗಿ 4 ಸ್ಪಾಟ್ಗಳನ್ನ ಆಗಿದ್ರು. 6ನೇ ಸ್ಪಾಟ್ ಅಲ್ಲಿ ಅವಶೇಷಗಳು ಸಿಕ್ಕಾಗಂತೂ ಇಡೀ ದಿನ ಒಂದೇ ಸ್ಪಾಟ್ ಅಲ್ಲೇ ಕಾರ್ಯಾಚರಣೆ ನಡೀತು. ಹೀಗೆ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ. ಈಗ ಲಾಸ್ಟ್ ಅಲ್ಲಿ ಉಳಿದಿರೋದು 11, 12, 13 ಅಂದ್ರೆ 3 ಸ್ಪಾಟ್ಗಳನ್ನ ಅಗಿಬೇಕು. ಇವತ್ತೇ 3 ಸ್ಪಾಟ್ಗಳನ್ನ ಅಗಿತಾರ. ಒಂದ್ ವೇಳೆ 11ನೇ ಸ್ಪಾಟ್ ಅಲ್ಲಿ ಏನಾದ್ರೂ ಅವಶೇಷಗಳು ಸಿಕ್ಕಿದ್ದೇ ಆದ್ರೆ ಅಲ್ಲೊಂದು ಸ್ವಲ್ಪ ಡಿಲೇ ಅಂತೂ ಆಗತ್ತೆ. ಸಮಾಧಿ ಅಗಿಯೋ ಕಾರ್ಯ ಇವತ್ತೇ ಮುಗಿಯತ್ತಾ? ಅದನ್ನ ನೋಡಬೇಕು. ಯಾಕಂದ್ರೆ ನಿನ್ನೆಯಿಂದ ಮಳೆ ಕೂಡ ಶುರುವಾಗಿರೋದ್ರಿಂದ ಆ ಭಾಗದಲ್ಲಿ ವಾತಾವರಣ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ಕಾರ್ಯಾಚರಣೆ ನಡೆಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.